ಕೊಟ್ಟ ಮಾತನ್ನು ಎಂದೂ ಸಿಎಂ ತಪ್ಪೋದಿಲ್ಲ. ಮತ್ತೆ ಅಣ್ಣನಿಗಾಗಿ ಸಿದ್ದು ಪರ ಮಾತು. ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ. ಅದೃಷ್ಟ ಇದ್ದರೆ ನೋಡಿ, ಮತ್ತದೇ ಸ್ಟೋರಿಗೆ ಬರ್ತಾ ಇದ್ದೀವಿ. ಅದೃಷ್ಟ ಇದ್ದರೆ ನನ್ನ ಅಣ್ಣ ಸಿಎಂ ಆಗುತ್ತಾರೆ. ಬ್ಯಾಕ್ ಟು ಬ್ಯಾಕ್ ಸ್ಥಾನದ ಬಗ್ಗೆಯೇ ಮಾತು. ಯಾರದ್ದು? ಡಿಕೆ ಶಿವಕುಮಾರ್ ಅವರ ಸ್ವಂತ ಸಹೋದರನದ್ದು. ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಇದು. ಅದೃಷ್ಟ ಇದ್ದರೆ ನನ್ನ ಅಣ್ಣ ಸಿಎಂ ಆಗ್ತಾರೆ. ಇಲ್ಲ ಅದೃಷ್ಟ ವರ್ಕೌಟ್ ಆಗುತ್ತೋ ಅಥವಾ ಸಿಎಂ ಸಿದ್ದರಾಮಯ್ಯರ ನಿರ್ಧಾರಗಳು ವರ್ಕೌಟ್ ಆಗುತ್ತೋ ಅನ್ನೋ ಪ್ರಶ್ನೆ ಇರೋದು. ಅದೃಷ್ಟ, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತು, ಸಂಖ್ಯಾಶಾಸ್ತ್ರ ಏನು ಹೇಳ್ತು, ಇನ್ನು ಡಿ ಕೆ ಶಿವಕುಮಾರ್ ಅವರ ಬಲಗೈಯಲ್ಲಿ ಗುರು ಶುಕ್ರಕ್ಕೆ ಬಂದಿದ್ದಾನೋ, ಶುಕ್ರದಿಂದ ಗುರುಗೆ ಬಂದಿದ್ದಾನೋ, ಇದು ವರ್ಕೌಟ್ ಆಗುತ್ತೋ ಅಥವಾ ಸಿದ್ದರಾಮಯ್ಯರ ಮನಸ್ಸು ವರ್ಕೌಟ್ ಆಗುತ್ತೋ? ಸಿದ್ದರಾಮಯ್ಯ ಈ ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಾಕು, ಸ್ವಲ್ಪ ನಾನು ಸರಗಿ ನಿಲ್ತೀನಿ, ಡಿ ಕೆ ಶಿವಕುಮಾರ್ ಅವರನ್ನ ನನ್ನ ಸೀಟಿಗೆ ಕರ್ಕೊ ಬರ್ತೀನಿ, ಒಂದು ಕ್ಷಣದ ನಿರ್ಧಾರ ಬದಲಿಸಿತು. ಆ ನಿರ್ಧಾರ ಮಾಡಬೇಕಷ್ಟೇ ಸಿದ್ದರಾಮಯ್ಯ. ಅದೃಷ್ಟದ ಆಟ ರಾಜಕಾರಣದಲ್ಲಿ ನಡೆಯೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸಿಗೂ ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ರಾತ್ರಿ ಹಗಲು ಮಾತ್ರವಲ್ಲ, ಅಮಾವಾಸ್ಯೆ ಹುಣ್ಣಿಮೆಯಷ್ಟು ವ್ಯತ್ಯಾಸಗಳಿದ್ದಾವೆ. ಇದನ್ನ ನಿರಾಕರಿಸೋದಕ್ಕೆ ಯಾರೊಬ್ಬರಿಗೂ ಸಾಧ್ಯ ಇಲ್ಲ. ಕೊಟ್ಟ ಮಾತಿನಂತೆ ಸಿಎಂ ನಡೀತಾರ? ಡಿ ಕೆ ಸುರೇಶ್ ಪದೇ ಪದೇ ಹೇಳ್ತಾರೆ. ಇದನ್ನ ಪುನರುಚ್ಚರಿಸಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಪ್ರಯತ್ನ ಇದು. ಇಂಗಿತಗಳನ್ನ ಹೇಳಿ ಸಾಕಾಯಿತು ಡಿ ಕೆ ಶಿವಕುಮಾರ್ ಅವರಿಗೆ. ಆಸೆಗಳನ್ನ ವ್ಯಕ್ತಪಡಿಸಿ ಸೊರಗಿ ಆಯಿತು. ಆಸ್ಪರೆಂಟ್ ಅನ್ನೋದು ಜಗಜ್ಜಾಹೀರು, ಕೇವಲ ಕರ್ನಾಟಕಕ್ಕಲ್ಲ, ತಮಿಳುನಾಡಿನಲ್ಲೂ ಕೇಳಿದ್ರೆ ಸಿಎಂ ಆಸ್ಪರೆಂಟ್ ಯಾರು ಅಂದರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ಆ ಮಟ್ಟಗಿನ ಸುದ್ದಿ ಸಂಚಲನ ಮೂಡಿಸಿದೆ ರಾಜ್ಯದಲ್ಲಿ. ಹಾಗಾಗಿ ಅದೃಷ್ಟ ಇದ್ದರೆ ಅಧ್ಯಕ್ಷರಾಗಿ ದಾಖಲೆ ಬರೆಯುವ ಇಚ್ಛೆ ಅವರಿಗಿಲ್ಲ. ಇದು ಈ ಮಾತನ್ನು ಯಾಕೆ ಹೇಳ್ತಾರೆ ಅವರು? ಸಿದ್ದರಾಮಯ್ಯರ ದಾಖಲೆ ವಿಚಾರ ಇದೆಯಲ್ಲ, ಆ ದಾಖಲೆಗೆ ಟಾಂಟ್ ಕೊಟ್ಟಂತಿದೆ ಇದು. ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಯಲು ಕೊಟ್ಟ ಮಾತಿನಂತೆ ನಡೀಬೇಕು. ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡ್ತಿರೋದಾ ಅಥವಾ ಅವರ ಕಿವಿಯನ್ನು ಹಿಂಡುತ್ತಿರೋದಾ ಅಥವಾ ಡಿ ಕೆ ಶಿವಕುಮಾರ್ ನಿನ್ನೆ ಮೊನ್ನೆ ಹೇಳಿದಂತೆ ನಾನು ಪಕ್ಷನಿಷ್ಠನಾಗಿ ಇರಬೇಕು ಎಂದು ಬಯಸುವವನು, ನಾನು ಬ್ಲ್ಯಾಕ್ ಮೇಲ್ ಮಾಡುವವನಲ್ಲ. ಹಾಗಾದರೆ ಈ ಮಾತು ಬ್ಲ್ಯಾಕ್ ಮೇಲ್ಗೆ ಟಚ್ ಆಗ್ತಾ ಇದೆಯಾ? ಒಂದೊಂದು ಬಿಂದುವನ್ನು ಕೂಡ ಟಚ್ ಮಾಡ್ಕೊಂಡು ಹೋದರೆ ಒಂದು ತರಹದ ಪರೋಕ್ಷ ಬ್ಲ್ಯಾಕ್ ಮೇಲ್ ಅಲ್ವಾ ಇದು? ಡಿ ಕೆ ಶಿವಕುಮಾರ್ ಅವರ ರಾಜಕಾರಣವನ್ನು ಹತ್ತಿರದಿಂದ ಬಲ್ಲವರಿಗೆ ಇದು ಬ್ಲ್ಯಾಕ್ ಮೇಲ್ ಅಲ್ಲ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಕುಣಗಲ್ ಶಾಸಕರನ್ನ ಬಿಡ್ತಾರೆ, ರಾಮನಗರದ ಶಾಸಕರನ್ನ ಬಿಡ್ತಾರೆ. ಕಟ್ಟ ಕಡೆಯದಾಗಿ ಯಾವ ಶಾಸಕರ ಮಾತಿಗೂ ಕಿಮ್ಮತ್ತು ಸಿಗದೇ ಇದ್ದಾಗ ಡಿ ಕೆ ಸುರೇಶ್ ರವರನ್ನ ಹಿಂದೆಯಿಂದ ಬಿಡ್ತಿದ್ದಾರೆ ಅನ್ನೋ ಮಾತಿದೆ. ಇದು ನಮ್ಮ ಸ್ವಂತ ಸಾಲಲ್ಲ. ಈ ಚರ್ಚೆ ಸ್ವಪಕ್ಷದಲ್ಲೇ ನಡೀತಿರೋದು. ಬಿಜೆಪಿಯ ಅವರ ಕಚೇರಿಯಲ್ಲಿ ನಡೀತಿಲ್ಲ ಈ ಚರ್ಚೆ. ಸ್ವಂತ ಕಾಂಗ್ರೆಸ್ಸಿನ ಬಂಗಲೆಯಲ್ಲಿ ಈ ಚರ್ಚೆ ನಡೀತಾ ಇದೆ. ಅದೃಷ್ಟ ಇದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾರೆ. ಸಿಎಂ ಯಾರಿಗೆ ಯಾವ ಮಾತು ನೀಡಿದ್ದಾರೋ ಅದರಂತೆ ನಡೆಯುತ್ತಿದ್ದಾರೆ. ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಯಲು ಕೊಟ್ಟ ಮಾತಂತೆ ನಡೆದುಕೊಳ್ಳಬೇಕು. 4 ಗೋಡೆಗಳ ನಡುವೆ ತೆಗೆದುಕೊಂಡ ನಿರ್ಧಾರ ಬಹಿರಂಗವಾಗಬೇಕು. ಅಂದರೆ AICC ಬಿಲ್ಡಿಂಗ್ನಲ್ಲಿ ಕೂತ್ಕೊಂಡು ಚುನಾವಣಾ ಪೂರ್ವದಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಮಾಡ್ಕೊಳ್ಳಿ, 2.5 ವರ್ಷ ಒಕ್ಕಲಿಗರ ಕೋಟೆಗೆ ಅಧಿಕಾರ ಬಂದು ಬಿಡಲಿ ಅನ್ನೋ ಮಾತಿದೆಯಲ್ಲ, ಅದನ್ನು 4 ಗೋಡೆ ಮಧ್ಯದಲ್ಲಿ ಚರ್ಚೆಯಾಗಿರೋ ಮಾತು ಅಂತ ಡಿ ಕೆ ಸುರೇಶ್ ವ್ಯಾಖ್ಯಾನಿಸುವಂತಹ ರೀತಿ ಅದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.